ರೌಡಿಯ ಪಟ್ಟವನ್ನು ಗಿಟ್ಟಿಸಿಕೊಂಡು ಈ ಎದುರಾಳಿಗೆ ಚಟ್ಟವನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆಯಲು ಬರಲು ಕಾರಣ ನಾವು ಊದುವ ಪುಂಗಿಯ ನಾದಕ್ಕೆ ತಲೆದೂಗುವ ರಾಜಕಾರಣ. ಹೀಗಿರುವಾಗ ಸದ್ದಿಲ್ಲದಂತೆ ಸಮರಾಗುತ್ತಿದ್ದಾನೆ ರೌಡಿ ಕುಂದಿ ವಿಕ್ರಮ್. ಲೇ ವಿಕ್ರಮ್, ನಿನಗೇನು ಗೊತ್ತು ನನ್ನ ತಾಕತ್ತು? ಹಲೋ, ಸಿಎಂ ನಿಂದ ಹಿಡಿದು PM ವರೆಗೂ ಸಪೋರ್ಟ್ ಇರುವ ಈ ವಿಶ್ವನಿಗೆ ಕೇವಲ ನಿನ್ನಂತ ಕೊಂಜ ಪಿಂಜಿಯ ರೌಡಿಯಿಂದ ನನಗೆ ಪ್ರಾಣ ಬದಲಿಗೆ. ವಿಕ್ರಮ್, ರೌಡಿ ಕುನ್ನಿ ಹೋ ವಿಕ್ರಮ್ ಸಮರ ಸಿಂಹನಂತೆ ಯುದ್ಧವನ್ನು ತೋರಿ ಇನ್ನು ಇಷ್ಟೊತ್ತಿಗೆ ನಿನ್ನ ಶಿರ ಹಾರಿ ಹೋಗಿರುತ್ತದೆ ಶ್ಮಶಾನದ ಕಡೆಗೆ. ಹಲೋ ಬಾಸ್, ಆ ವಿಕ್ರಮ್ ನಮ್ಮ ಕಡೆಯವರ ಮೇಲೆ ಎತ್ತಿಬಿಟ್ಟ ಬಾಸ್. ಏನು ಹೌದು ಬಾಸ್, ನಾನು ಕೇಳುತ್ತಿರುವುದು ನಿಜ. ಮೊದಲು ಪಾಲಿಡು. ಸ್ಕೆಚ್ ಹಾಕಿ ಡೀಲ್ ಮಾಡಬೇಕಂದಿರುವ ಪ್ಲಾನ್ ಎಲ್ಲ ವ್ಯರ್ಥವಾಗಿ ಹೋಯಿತು. ಎಸ್ಕೇಪ್ ಆಗಿಬಿಟ್ಟ. ಲೇ ವಿಕ್ರಮ್, ಮಹಾಭಾರತದಲ್ಲಿ ಆ ದುರ್ಯೋಧನನು ಆ ಭೀಮನ ಆಟಕ್ಕೆ ಎದುರಿ ಹೇಗೆ ವೈಶಂಪಾಯನ ಸರೋವರದಲ್ಲಿ ಹೊರಗೆ ಕುಳಿತಿರುವಾಗ ಆ ಭೀಮನು ಹೇಗೆ ಭೇದಿಸಿ ಬೇಟೆಯಾಡಿದನು, ಅದರಂತೆ ನೀನು ಯಾವ ತಡಸತಳ ಪಾತಾಳದಲ್ಲಿ ಅಡಗಿಕೊಂಡಿದ್ದರು. ನಾನು ಭೇದಿಸಿ ಬೇಟೆಯಾಡಲಿಲ್ಲ, ನಾನು ನಮ್ಮಪ್ಪನ ಮಗನೇ ಅಲ್ಲ.
ವಿಶ್ವಕರ್ಮ. ತುಂಬಾ ಕಿರಿಚಾಡುವಂತೆ ಕಾಣುತ್ತೀವಿ. ವಿಕ್ರಮ್, ನೀನಿಲ್ಲಿ ಏಕೆ ವಿಶ್ವ? ಭಯವಾಗುತ್ತಿದೆ. ಭಯ ಲೇ ಬಚ್ಚ, ಭಯ ಎನ್ನುವುದು ನಿಮ್ಮಂತವರ ಬಾಡಿನಲ್ಲಿ ಸುಳಿದಾಡಬೇಕೆ ವಿನಃ ಈ ವೀರಾದಿ ವೀರನಿಗಲ್ಲ ಕಳೋ ಬಚ್ಚ. ಅವರಿವರ ಕೊಂದೆಯನ್ನು ಮೆರೆದಾಡುತ್ತಿರುವ ಮದಾಂಧ ಏಕಚಿ ನಿನ್ನತ್ತ ಗರಿಕೆ ತಿನ್ನುವ ಕುರಿಗೆ ಎದುರಬೇಕೆ? ಕೊರಿ ಗರಿಕೆ ತಿನ್ನುವ ಗುರಿಯಲ್ಲ ವಿಶ್ವ, ನಿಮ್ಮಂಥವರ ರಕ್ತ ಕುಡಿಯುವ ಹೆಬ್ಬುರಿ. ಲೇ ವಿಶ್ವ, ಈ ವಿಕ್ಕಿ ಎಂಬ ಸೈನಿಕ ಈಗ ತಾನೇ ಖಡ್ಗ ಹಿಡಿದು ರಣರಂಗಕ್ಕೆ ಇಳಿದಿದ್ದಾನೆ. ಇನ್ನು ಮುಂದೆ ನೋಡುತ್ತಿರು ಈ ವಿಕ್ಕಿಯ ಚದುರಂಗನಾಟ. ಲೇ ಮರೆ, ಈ ಸಿಂಹ ರಕ್ತ ಕುಡಿದಷ್ಟು ನೀನು ನೀರು ಸಹ ಕುಡಿದಿಲ್ಲ. ಹೀಗಿರುವಾಗ ಸೊಕ್ಕಿನಿಂದ ಬಿರುಗಾಡಿದವರನ್ನು ಒತ್ತು ನೋಡಿ ಕತ್ತು ಕೊಯ್ಯುವುದೇ ಚದುರಂಗ ತಾಜ. ವಿಚಿತ್ರ ಗುಣ. ಮಿತ್ರನಂತೆ ನಟಿಸಿ ಶತ್ರುವಿನ ಸೈನ್ಯವನ್ನೇ ನಾಶ ಮಾಡಿದ ನಿನ್ನಂತಹ ಕಿರಾತಕನನ್ನು ಸಾವು ಕಾಣಬೇಕೆಂದು ಸೇಡಿನ ಹಾದಿಯಲ್ಲಿ ನಡೆದು ಬಂದಿದ್ದಾನೆ ಈ ಸೇಡಿ. ಸೇಡು? ಯಾವ ಸೇಡು? ಯಾರ ಮೇಲೆ ಸೇಡು? ಅಂದರೆ ಇವನು ಯಾರೆಂಬ ನಿಗೂಢವಾದ ರಹಸ್ಯವನ್ನು ತಿಳಿದುಕೊಳ್ಳಬಹುದೇ? ಹೇಳುತ್ತೇನೆ ಕೇಳಿ. 5 ವರ್ಷಗಳ ಹಿಂದೆ ಶಂಕರ್ ಪಟೇಲ್ ಎಂಬ ಕುಖ್ಯಾಂತಹ ರೌಡಿಯನ್ನು ಕೊಂದೆಯಲ್ಲ, ಅವರ ಮಗನೇ ಈ ವಿಕ್ರಮಿ. ಲೇ ವಿಶ್ವ, ನಿನ್ನನ್ನು ಹಂತ ಮಾಡಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೋರುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಕಣ್ಣಿಗೆ ನಜ್ಜ ಇಲ್ಲ. ಲೇ ಮರಿ, ನನ್ನನ್ನು ಸಮಾಧಿ ಮಾಡಬೇಕೆಂದು ಸೇಡಿದ ಹಾದಿಯಲ್ಲಿ ನಡೆದು ಬಂದಿರುವ ನೀನೊಬ್ಬ ಬುದ್ಧಿ ಇಲ್ಲದ ಪೆದ್ದಗಳು. ಲೇ ಮರಿ, ಮಲಗಿರುವ ಸಿಂಹವನ್ನು ಕೆಣಕದೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ತಂದೆ ಕಳಿಸಿದ ಜಾಗಕ್ಕೆ ನಿನ್ನನ್ನು ಪಾರ್ಸಲ್ ಮಾಡಬೇಕಾಗುತ್ತದೆ. ಜೋತ್ರೆ చావంటే భయపడానికి అల్లా టప్పగా గల్లీలో తిరిగే గుండని అనుకున్నారా? విక్రమ్ లే విశ్వ, the war between you and me just began. In this, victory is mine and defeat is yours.
అగ్గితో పట్టుకుంటే కాలిపోతావు, నీళ్లతో పట్టుకుంటే మునిగిపోతావు. కానీ ఈ విశ్వతో పట్టుకుంటారా చచ్చిపోతావు, మాడిపోతావు, మాడి మసైపోతావు. ನೋಡು ಮರೇ, ಸುಮ್ಮನೆ ಹೊರಟು ಹೋದರೆ ನಿನ್ನ ಪ್ರಾಣವಾದರೂ నరకడ మొదలెట్టే ఏ పాట ఏదో మీ పిల్లలు కూడా తెలియదు రా. ಮರೆತು ಹೋಗು ಎಂದಾಕ್ಷಣ ಮರೆತು ಹೋಗಲು ಇದು ನನ್ನ ಮನೆಯಿಂದ ಬಂದಂತಹ ಕೆಳಗಿನ ಗಿಡಿಯಲ್ಲ ವಿಶ್ವ. ತಲತಲಾಂತರದಿಂದ ನರ ನರಾಡಿಗಳ ಒಚ್ಚಿ ಹರಿಯುವ ಬೆಂಕಿಯ ಜ್ವಾಲಿ. ಲೇ ವಿಶ್ವ, ನನ್ನಲ್ಲಿ ಹತ್ತಿ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಗೆ ನಿನ್ನನ್ನು ಔತಿ ಕೊಡದೆ ಹೋದರೆ ನಾನೇನು ಇಂತಹ ರೌಡಿಯ ನಟೋರಿಯಸ್ ರೌಡಿಯ ಹೊಟ್ಟೆಯಲ್ಲಿ. ಲೇ ವಿಕ್ಕಿ, ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು, ನನ್ನ ತಾಕತ್ತೇನು, ಕಿಮ್ಮತ್ತೇನು ಎನ್ನುವುದು ನಿನಗಿನ್ನು ಗೊತ್ತಿಲ್ಲ. ನೀನು ನನ್ನ ಸಾವು ಕಾಣಬೇಕೆಂದು ಬಂದಿದ್ದು ಸರಿಯಾದಿದ್ದೇ ಹೋದರೆ ಅದು ಬರೀ ನಿನ್ನ ತಿರುಗ ಕಂಡು ಕನಸಿನಂತೆ. ಕನಸು ವಿಶ್ವ ವಿಶ್ವ, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲಿಯೇ ಈ ಕ್ಷಣದಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಬಲ್ಲೆ. ಆದರೆ ನಿನ್ನನ್ನು ಒಂದೇ ಸಲ ಸಾಯಿಸಿದರೆ ಮಜಾ ಸಿಗುವುದಿಲ್ಲ. ಲೇ ವಿಶ್ವ, ಯಾಕಪ್ಪ ಈ ವಿಕ್ರಮ್ನ ಎದುರಾಗ್ಕೊಂಡೆ, ಯಾಕಪ್ಪ ಈ ವಿಕ್ರಮ್ನ ತಂಟೆಗೆ ಬಂದೆ? ಪ್ರತಿನಿತ್ಯ ಪ್ರತಿದಿನ ಪ್ರತಿ ಕ್ಷಣ ನೀನು ನರಳಿ ನರಳಿ ಸಾಯ್ಬೇಕು. ಅಲ್ಲಿಯವರೆಗೂ ನಡೆಯಲಿ ನನ್ನ ನಿನ್ನ ನಡುವೆ ಸೇಡಿನ ಪ್ರಯಾಣ. ಹೋಗು ವಿಕ್ರಮ್, ಹೋಗು. ಕೆಂಡವಾಗಿದ್ದ ನನ್ನನ್ನು ಉರಿಯುವ ಬೆಂಕಿ ಜ್ವಾಲೆಯನ್ನಾಗಿ ಮಾಡಿ ಹೋಗುತ್ತಿರುವೆ ಎನ್ನುವ ಬಚ್ಚ. ನಿನ್ನನ್ನು ಕೊಲ್ಲದೆ ಹೇಗೆ ಬಿಟ್ಟಿದ್ದು ಗೊತ್ತೇ? ಹೀಗಲು ಕೊಂದರೆ ನೀನು ಗಳಿಸಿರುವ ಆಸ್ತಿ ಮಣ್ಣು ಪಾಲಾಗಿ ಹೋಗುತ್ತದೆ. ಅದಕ್ಕೆ ಸಮಯ ನೋಡಿ ಕಾವ್ಯಳೆಂಬ ಎಣ್ಣಾಸ್ತ್ರವನ್ನು ಪ್ರಯೋಗಿಸಿ ನಿನ್ನ ಆಸ್ತಿ ಸಮೇತ ಬಲಿ ತೆಗೆದುಕೊಳ್ಳಲೇಬೇಕು. ಅದಕ್ಕೆ ಸುಮ್ಮನೆ ಬಿಟ್ಟಿದ್ದು, ಇಲ್ಲವಾದರೆ ನಮ್ಮ ನಿನ್ನ ನಡುವೆ ಅಲ್ಲೋಲ ಕಲ್ಲೋಲವಾದ ಯುದ್ಧವೇ ನಡೆಯುತ್ತೆ. ನನ್ನ ಹೃದಯ ಎಂಬ ಗುಡಿಯಲ್ಲಿ ನನ್ನ ದೇವತೆಯಂತೆ ಇರಿಸಿಕೊಂಡು ಪ್ರತಿನಿತ್ಯ ಆರಾಧಿಸುತ್ತಿದ್ದೇನೆ. ಹಾಗೆ ನನ್ನ ಮನಸ್ಸಲ್ಲಿರುವ ಪ್ರೀತಿಯ ವಿಷಯವನ್ನು
ನಿನಗೆ ತಿಳಿಸದೆ ಅಷ್ಟೇ ನೋವನ್ನು ಅನುಭವಿಸುತ್ತಿದ್ದೇನೆ. ನಿನಗೆ ನನ್ನ ಪ್ರೀತಿಯ ವಿಷಯವನ್ನು ಹೇಳಿ ನನ್ನ ಹೃದಯವೆಂಬ ಗುಬ್ಬಚ್ಚಿ ಗೂಡಿನಲ್ಲಿ ಹಕ್ಕಿಯಂತೆ ಬಂಧಿಸಿಕೊಳ್ಳಬೇಕೆನ್ನುವುದೇ ನನ್ನ ಆಸೆ. ಈ ನನ್ನ ಆಸೆ ಎಂಬ ಕನಸಿನ ಗೋಪುರದಲ್ಲಿ ಎಂದು ಬಂದು ನಿಲ್ಲಿಸುವೆ? ಹೇಳು ಪೂಜಾ, ಹೇಳು. ನಿನಗೆ ನನ್ನ ಪ್ರೀತಿಯ ವಿಷಯವನ್ನು ಹೇಳಬೇಕೆಂದು ಧೈರ್ಯವಾಗಿ ಬರುತ್ತೇನೆ. ಆದರೆ ನಿನ್ನ ಹತ್ತಿರ ಬಂದಾಕ್ಷಣ ಏನು ಮಾತನಾಡಬೇಕು ಎಂಬ ಗಲಿಬಿಲಿಯಲ್ಲಿ ನನ್ನ ಪ್ರೀತಿಯ ವಿಷಯವನ್ನು ಹೇಳಲಾಗದೆ ಮೌನವಾಗಿ ಬಿಡುತ್ತೇನೆ. ಹೀಗಿರುವಾಗ ನಿನಗೆ ಹೇಗೆ ತಿಳಿಸಲಿ ನನ್ನ ಪ್ರೀತಿಯ ವಿಷಯವನ್ನು? ಛೇ, ಆ ಬ್ರಹ್ಮನು ನನ್ನ ಮನಸ್ಸಿನಲ್ಲಿ ಪ್ರೀತಿಯನ್ನು ಹೇಗೆ ತುಂಬಿದ್ದಾನೋ ಆ ಬ್ರಹ್ಮನಿಗೆ ಗೊತ್ತು. ಏನು ಗೆಳೆಯ, ಕಾಲೇಜಿಗೆ ಹೊರಟಿರುವೆಂದು ಕಾಣುತ್ತದೆ. ಹೌದು ಮಿತ್ರ, ಪರೀಕ್ಷೆಯ ದಿನಗಳು ಹತ್ತಿರ ಬಂದವು. ಅದಕ್ಕಾಗಿ ನಾನು ಒಂದು ದಿನವೂ ಕಾಲೇಜಿಗೆ ರಜೆ ಹಾಕದಂತೆ ಹೋಗಬೇಕು ಕಣೋ. ಒಳ್ಳೆಯದು ಮಿತ್ರ. ಈ ನನ್ನ ಸ್ನೇಹಿತ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರ ಆಗಬೇಕೆಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರೇಮ್, ಈ ನಮ್ಮ ಸ್ನೇಹದ ಮೇಲೆ ನಿನಗೆ ಅಷ್ಟೊಂದು ಅನುಕಂಪವೇ? ನಿನ್ನಂತ ಹೃದಯವಂತ ನನ್ನ ಸ್ನೇಹಿತನಾಗಿರುವುದು ನನ್ನ ಭಾಗ್ಯ ಕಣೋ. ಪ್ರೀತಮ್, ಸ್ನೇಹ ಎಂಬುದು ಒಂದು ಕನ್ನಡಿ ಇದ್ದಂತೆ. ಅದು ಒಂದು ಸಾರಿ ಕೆಳಗೆ ಬಿದ್ದರೆ ಅದು ಮತ್ತೆ ಒಂದಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಒಂದಾದರೂ ಅದು ಮೊದಲಿನಂತೆ ಇರುವುದಿಲ್ಲ. ಅದಕ್ಕೆ ನಮ್ಮ ಸ್ನೇಹದ ಕೊನೆಯವರೆಗೂ ಬೆಳೆದಂತೆ ಕಾಪಾಡಿಕೊಳ್ಳಬೇಕು ಕಣೋ. ಓಕೆ ಮೈ ಡಿಯರ್ ಫ್ರೆಂಡ್, ಈ ನಮ್ಮ ಸ್ನೇಹಕ್ಕೆ ಎಂತಹ ಭರವಸೆ ನೀವು ಬೆಳೆದರು. ನಮ್ಮ ಸ್ನೇಹದ ದೋಣಿಗಳು ಎಂದೆಂದಿಗೂ ಮುಳುಗದಂತೆ, ನಾವಿಬ್ಬರು ದೂರವಾಗದಂತೆ ತಡವನ್ನು ಸೇರಬೇಕು ಕಣೋ. ನೋಡು ಪ್ರೀತಮ್, ಇದನ್ನೆಲ್ಲ ನೀನು ತಲೆಗೆ ಹಚ್ಚಿಕೊಳ್ಳದೆ ಚೆನ್ನಾಗಿ ಓದಬೇಕು ಕಣು. ಏಕೆಂದರೆ ನನಗಂತೂ ವಿದ್ಯಾಭ್ಯಾಸ ತಲೆಗೆ ಹತ್ತಲಿಲ್ಲ. ನೀನಾದರೂ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಕಣು. ಪ್ರೇಮ್, ಓದಿದರೂ ಓದಬಹುದು ಕಣು. ಆದರೆ ನಮ್ಮಂತ ಬಡವರು ಮಾತ್ರ ದೊಡ್ಡ ದೊಡ್ಡ ಕೋರ್ಸುಗಳನ್ನು ಓದಬಾರದು ಕಣು. ಏಕೆ ಪ್ರೀತಮ್ ಇಷ್ಟೊಂದು ಮನನಂದ ಮಾತಾಡುತ್ತಿರುವೆ? ಹೌದು ಕಣ ಪ್ರೇಮ್, ಹಿಂದಿನ ಈ ಕರ್ನಾಟಕ ಸರ್ಕಾರದಲ್ಲಿ ದಿನ ಬೆಳಗಾದರೆ ಸಾಕು ಆ ಫೀಜು ಈ ಫೀಜು ಎಂದು ಹಣ ಕೇಳುತ್ತಾರೆ. ಹೀಗಿರುವಾಗ ನಮ್ಮಂತ ಬಡವರು ಪಡುವ ಕಷ್ಟ ಒಂದಲ್ಲ ಎರಡಲ್ಲ, ನೂರಾರು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಕಣ ಪ್ರೇಮ್. ನೋಡು ಪ್ರೀತಮ್, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀನು ಮಾತ್ರ ವಿದ್ಯಾಭ್ಯಾಸನ ಕೈ ಬಿಡಬೇಡ. ನಿನಗೆ ಏನಾದರೂ ಸಹಾಯ ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆಯ್ತು ಮಿತ್ರ, ನಿನ್ನ ಇಚ್ಛೆಯಂತೆ ನಾನು ಚೆನ್ನಾಗಿ ಓದುತ್ತೇನೆ. ಪ್ರೇಮ್, ನಿನಗೆ ನಾನು ಒಂದು ಸಂತೋಷದ ಸುದ್ದಿಯನ್ನು ಹೇಳಬೇಕೆಂದಿರುವ ಕಣೋ. ಅದು ಯಾವ ಸಂತೋಷದ ಸುದ್ದಿ ಹೇಳು ಪ್ರೀತಮ್. ಪ್ರೇಮ್, ನಾನು ಓದುತ್ತಿರುವ ಕಾಲೇಜಿನಲ್ಲಿ ಒಬ್ಬಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಅವಳೇ ನನ್ನ ಬಾಳ ಸಂಗಾತಿಯಾಗಬೇಕೆಂದು ತೀರ್ಮಾನ ಮಾಡಿರುವ ಕಣೋ. ಲೇ ಕಳ್ಳ, ಈ ವಿಷಯ ನನಗೆ ಹೇಳದೆ ಯಾಕೆ ಮುಚ್ಚಿಟ್ಟುಕೊಂಡಿದ್ದೆ? ಬೆಸ್ಟ್ ಆಫ್ ಲಕ್ ಪ್ರೀತಮ್. ಹೌದು, ಆ ನಿನ್ನ ಪ್ರೇಸಿಯನ್ನು ನನಗೆ ಯಾವಾಗ ಭೇಟಿ ಮಾಡಿಸುವ ಪ್ರೀತಮ್? ಸೋ ಸಾರಿ ಪ್ರೇಮ್, ನಾನು ಇದನ್ನು ಈಗ ಹೇಳುವುದಿಲ್ಲ. ಅವಳು ನನ್ನ ಪ್ರೀತಿಗೆ ಸಮ್ಮತಿ ನೀಡಿದ್ದಾಗ ಹೇಳುತ್ತೇನೆ. ಹಾಂ ಗೆಳೆಯ, ಕಾಲೇಜಿಗೆ ಬೇಳೆ ಆಯಿತು, ನಾನಿನ್ನು ಬರುತ್ತೇನೆ ಕಣೋ. ಆಯ್ತು ಪ್ರೀತಮ್, ಅಂದರೆ ಒಂದ್ ಸೈಡ್ ಲವ್ವಾ? ಹೌದು ಕಣ ಪ್ರೇಮ್, ಹಿಂದೆಲ್ಲ ನಾಳೆ ಅವಳಿಗೆ ನನ್ನ ಪ್ರೀತಿಯ ವಿಷಯವನ್ನು ಹೇಳುತ್ತೇನೆ. ಆ ನಂಬಿಕೆ ನನಗಿದೆ ಗೆಳೆಯ. ಅವಳೇ ನನ್ನ ಜೀವ, ಅವಳೇ ನನ್ನ ಉಸಿರು. ಅವಳು ಒಂದು ವೇಳೆ ನನಗೆ ಸಿಗದೆ ಹೋದೆ ನಾನು ಖಂಡಿತ ಹುಚ್ಚನಾಗಿ ಬಿಡುತ್ತೇನೆ ಕಣೋ. ಹಾಗೆಲ್ಲ ಮಾತನಾಡಬೇಡ ಪ್ರೀತಮ್. ಅವಳು ನಿನಗೆ ಯಾಕೆ ಸಿಗುವುದಿಲ್ಲ? ಅವಳ ಬಗ್ಗೆ ನೀನು ಇಷ್ಟೊಂದು ಆಸೆ ಇಟ್ಟುಕೊಂಡಿರುವಾಗ ಅವಳು ಎಂದೆಂದಿಗೂ ನಿನ್ನವಳೆ ಕಣು.
ಅಂದಾಗೆ ಅವಳ ಹೆಸರಾದ್ರೆ ಹೇಳು. ಅವಳ ಹೆಸರ ಸಾರಿ ಕಣ ಪ್ರೇಮ್, ನಾನು ಇದನ್ನು ಈಗ ಹೇಳುವುದಿಲ್ಲ ಪ್ರೇಮ್. ಅವಳ ನನ್ನ ಪ್ರೀತಿಗೆ ಸಮ್ಮತಿ ನೀಡಿದಾಗ ಹೇಳುತ್ತೇನೆ. ಓ ಕಳೆಯ ಕಾಲೇಜಿಗೆ ವೇಳೆಯಾಗುತ್ತದೆ, ನಾನಿನ್ನು ಬರುತ್ತೇನೆ ಕಳ. ಆಯ್ತು ಪ್ರೀತಮ್, ಹೋಗಿ ಬಾ. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾಲೆ ಪಾಪ ಕಣೋ, ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. Nanti nanti si ulisaya
ಕಣೋ